ರನ್ಯಾ ರಾವ್ ಬಗ್ಗೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಈಕೆ ದುಬೈನಲ್ಲಿ ಒಂದು ಗೋಲ್ಡ್ ಕಂಪನಿಯನ್ನ, ಡೈಮಂಡ್ ಕಂಪನಿಯನ್ನ ಹೊಂದಿದ್ದಾರೆ. ನಟಿ ರನ್ಯಾ ರಾವ್ ಮತ್ತು ತರುಣ್ ಹೆಸರಲ್ಲಿ ಡೈಮಂಡ್ ಕಂಪನಿಯನ್ನ ಹೊಂದಲಾಗಿದೆ. VIRA ಡೈಮಂಡ್ಸ್ ಟ್ರೇಡಿಂಗ್ ಹೆಸರಿನಲ್ಲಿ ಆರೋಪಿಗಳು ಈ ಗೋಲ್ಡ್ ಸ್ಮಗ್ಲಿಂಗ್ ಅನ್ನ ಮಾಡ್ತಾ ಇದ್ರು. ಇದೇ ಕಂಪನಿ ಮೂಲಕ ಗೋಲ್ಡ್, ಡೈಮಂಡ್, ದುಬಾರಿ ವಾಚ್ಗಳ ಮಾರಾಟ ನಡೆದಿದೆ ಅಂತ ಕೂಡ ಹೇಳಲಾಗ್ತಿದೆ. ಇದೇ ಕಂಪನಿ ಹೆಸರಲ್ಲಿ ದುಬೈ ಎಮಿರೇಟ್ಸ್ ಐಡಿಯನ್ನ ಕೂಡ ರನ್ಯಾ ರಾವ್ ಪಡ್ಕೊಂಡಿದ್ದಾರೆ. ಇದೇ ಎಮಿರೇಟ್ಸ್ ಐಡಿ ಬಳಸಿ ವೀಸಾವನ್ನು ಕೂಡ ಪಡೆದಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಎಮಿರೇಟ್ಸ್ ಐಡಿ ಬಳಸಿ ಪದೇ ಪದೇ ದುಬೈಗೆ ಹೋಗಿ ಬರೋದು ಈ ಆರೋಪಿಗಳ ಚಾಳಿಯಾಗಿತ್ತು. ಎಮಿರೇಟ್ಸ್ನ ಐಡಿಯನ್ನ ಈ ಕಾರಣಕ್ಕೆ ಮಿಸ್ಯೂಸ್ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜೊತೆಗೆ ದುಬೈನಲ್ಲಿ ಡೈಮಂಡ್ ಕಂಪನಿಯನ್ನ ಹೊಂದಿದ್ದಾರೆ, ಅದು ಕೂಡ ರನ್ಯಾ ರಾವ್ ಮತ್ತು ತರುಣ್ ಎಂಬ ಗೆಳೆಯನ ಹೆಸರಲ್ಲಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಈಗ ದುಬೈ ಎಮಿರೇಟ್ಸ್ನ ಐಡಿ ಪಡ್ಕೊಂಡು ಎಷ್ಟು ಬಾರಿ ಅವರು ಓಡಾಟವನ್ನು ನಡೆಸಿದ್ದಾರೆ, ಇದು ಅವರ ಈ ಗೋಲ್ಡ್ ಸ್ಮಗ್ಲಿಂಗ್ಗೆ ಹೇಗೆ ಸಹಕಾರಿಯಾಗಿದೆ ಅಂತ ಗೊತ್ತಾಗ್ತಿದೆ? ದಿವ್ಯಾ, ಆರೋಪಿತ ನಟಿ ರಮ್ಯಾ ರಾವ್ ಹಾಗೆ ಮತ್ತೊಬ್ಬ ಆರೋಪಿತ ತರುಣ್ ರಾಜ್ ಈ ಇಬ್ಬರು ಕೂಡ ದುಬೈನಲ್ಲಿ ಒಂದು ಡೈಮಂಡ್ ಕಂಪನಿಯನ್ನ ಹೊಂದಿರೋದು ತನಿಖೆಯಲ್ಲಿ ಗೊತ್ತಾಗ್ತಿದೆ. ಅಂದ್ರೆ ಈ ದುಬೈನಲ್ಲಿ ವೀರಾ ಅಂತೇಳಿ VIRA ಡೈಮಂಡ್ಸ್ ಟ್ರೈನಿಂಗ್ ಕಂಪನಿ, ಈ ಒಂದು ಟ್ರೇಡಿಂಗ್ ಕಂಪನಿ, ಈ ಒಂದು ಕಂಪನಿಯನ್ನ ಹೊಂದಿರೋದು ಕೂಡ ಗೊತ್ತಾಗ್ತಿದೆ. ಈ ಒಂದು ಕಂಪನಿಯ ಮುಖಾಂತರ ಇವರು ಒಂದಷ್ಟು ಗೋಲ್ಡ್, ಅದ್ರ ಜೊತೆಗೆ ಡೈಮಂಡ್ಸ್, ಹಾಗೆ ದುಬಾರಿ ವಾಚ್ಗಳು, ಈ ರೀತಿಯಾದಂತಹ ವಸ್ತುಗಳನ್ನ ಮಾರಾಟ ಮಾಡ್ತಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಯಾವಾಗ ಇವರು ಈ ರೀತಿಯಾದಂತಹ ಬಿಸ್ನೆಸ್ ಅನ್ನ ಮಾಡೋದಕ್ಕೆ ದುಬೈನ ಎಮಿರೇಟ್ಸ್ ಐಡಿ, ಅಂದ್ರೆ ಯಾರಾದ್ರೂ ಬಿಸ್ನೆಸ್ ಅನ್ನ ಮಾಡ್ತೀವಿ ಅಂತ ಹೇಳುವಂತಹ ಸಂದರ್ಭದಲ್ಲಿ ಅಲ್ಲಿನ ದೇಶದಲ್ಲಿ ದುಬೈ ಎಮಿರೇಟ್ಸ್ ಐಡಿಯನ್ನ ಕೊಡ್ತಾರೆ. ಆ ಐಡಿಯನ್ನ ಆಧಾರವಾಗಿಟ್ಕೊಂಡು ಇವರು ವೀಸಾವನ್ನ ಪಡೆದಿದ್ದಾರೆ. ಹೀಗಾಗಿ ಅಂದ್ರೆ 3 ವರ್ಷದ ವೀಸಾ ಇರುತ್ತೆ. ಹೀಗಾಗಿ ಪದೇ ಪದೇ ಈ ಒಂದು ದುಬೈಗೆ ಇವರು ಭೇಟಿ ಕೊಡೋದು ಕೂಡ ಈ ಒಂದು ಐಡಿಯನ್ನ ಪಡೆದಿರೋದ್ರಿಂದ ಹೀಗೆ ವಿಸಿಟ್ ಅನ್ನ ಮಾಡಿದ್ದಾರೆ ಅನ್ನೋದು ಕೂಡ ತನಿಖೆಯಲ್ಲಿ ಗೊತ್ತಾಗ್ತಿರೋದು. ಯಾವಾಗ ಈ ರೀತಿಯಾಗಿ ಇವರು ದುಬೈ ಎಮಿರೇಟ್ಸ್ ಐಡಿಯನ್ನ ಪಡ್ಕೊಂಡ್ರು, ಆ ದೇಶಕ್ಕೆ ಹೋಗೋದು ಸುಲಭವಾಯ್ತು ಇವ್ರಿಗೆ. ಯಾಕಂತ ಹೇಳಿದ್ರೆ ಅಲ್ಲಿನ ಬಿಸ್ನೆಸ್ ವುಮೆನ್ ಇವರು, ಹೀಗಾಗಿ ಅವರು ಬರ್ಬೋದು, ಹೋಗ್ಬಹುದು ಅನ್ನೋ ನಿಟ್ಟಿನಲ್ಲಿ ಆ ದೇಶವೂ ಕೂಡ ಅಷ್ಟೊಂದು ಗಮನವನ್ನ ಹರಿಸೋರೋದಲ್ಲ. ಹೀಗಾಗಿ ಇದು ಆರಾಮಾಯ್ತು ಇವ್ರಿಗೆ. ಪ್ರತಿಯೊಂದು ಶಾಪಿಂಗ್ ಹೋಗ್ತಿದೀವಿ ಅಥವಾ ಇತರ ಕೆಲಸಗಳಿಗಾಗಿ ಹೋಗ್ತಿದೀವಿ, ಬಿಸ್ನೆಸ್ ಹೋಗ್ತಿದೀವಿ ಅಂತ ಹೇಳಿ ವಾರದಲ್ಲಿ 1-2 ಬಾರಿ ಇದೇ ರೀತಿಯಾದಂತಹ ಪ್ರವೃತ್ತಿಯನ್ನ ಬೆಳೆಸ್ಕೊಂಡಿರೋದು ಗೊತ್ತಾಗಿದೆ. ಅದು ಈಗ ತನಿಖೆಯಲ್ಲಿ DRI ತನಿಖೆಯಲ್ಲಿ ಹೊರಬಂದಿರೋದು. ಥ್ಯಾಂಕ್ ಯು ಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ.